ಸರ್ಕಾರ ಈಗ ಅಡಿಕೆ ಬೆಳೆಯನ್ನ ನಿಷೇಧ ಮಾಡಬೇಕು ಅಂತ ಏನು ಹೊರಟಿದ್ದಾರೆ, ಅದು ಒಂದು ಕೆಟ್ಟದ ಸಂಪ್ರದಾಯ ಕರ್ನಾಟಕದಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನ ಅವರು ಅರ್ಥಕೋಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಬಹುಶಃ ಮಲೆನಾಡು ಭಾಗದಲ್ಲಿ ಇವತ್ತು ಅಡಿಕೆ ಬೆಳೆಯಲ್ಲಿ ಅವಲಂಬಿತ ಆಗಿರ್ತಕ್ಕಂಥದ್ದು ಜಾಸ್ತಿ ಇದೆ. NREG ವರ್ಕಲ್ಲೂ ಕೂಡ ಅಡಿಕೆ ಬೆಳೆಯನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂಥದ್ದು ನಾವು ನೋಡಿದೀವಿ. ಸರ್ಕಾರ ಈ ನಿರ್ಧಾರವನ್ನ ಕೂಡಲೇ ಹಿಂಪಡಿಬೇಕು. ಯಾವುದೇ ಆದಂತ ಅಡಿಕೆನ ನಿಷೇಧ ಮಾಡತಕ್ಕಂಥದ್ದು ಕೈ ಹಾಕಿದ್ರೆ ಸರ್ಕಾರಕ್ಕೆ ತುಂಬಾ ಕೆಟ್ಟ ಹೆಸರು ಬರ್ತದೆ. ರೈತರ ವಿರುದ್ಧವಾದಂತ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಜೋಡಿಸ್ತೀವಿ. ಇವತ್ತು ಅಡಿಕೆನ ನಿಷೇಧ ಮಾಡತಕ್ಕಂಥದಕ್ಕೆ ಬದಲಾವಣೆನ ಮಾಡಬೇಕು. ಅದರಲ್ಲಿ ನಿಕೋಟಿನ್ ಬರ್ತದೆ ಅಂತ ಹೇಳ್ತಾರೆ. ಈಗಾಗಲೇ ಗುಟ್ಕಾನ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಅದನ್ನ ಸೇರಿಸ್ಕೊಂಡು ಅಡಿಕೆನ ಬ್ಯಾನ್ ಮಾಡ್ತಕ್ಕಂಥ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಂತ ತಪ್ಪು ಮಾಹಿತಿಯಿಂದ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಂತ್ರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನ ಮೊದಲು ಯಾವ ರೀತಿ ಇತ್ತು ಅಡಿಕೆ ಬೆಳೆಗಾರರ ಪ್ರೋತ್ಸಾಹ ಕೊಡ್ತಕ್ಕಂಥದಕ್ಕೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಇಲ್ಲ, ಈಗ ಬೆಲೆದು ಇದನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್, ಇದು ಮಾರ್ಕೆಟ್ ಶಿವಮೊಗ್ಗದಲ್ಲೇ ಜಾಸ್ತಿ ಇರೋದು. ಅದು ಬಿಟ್ರೆ UPಗೆ ಹೋಗ್ತಕ್ಕಂಥದ್ದು ಇರ್ತದೆ. ಬಹುಶಃ ಬೆಲೆನ ನಿಯಂತ್ರಣ ಮಾಡ್ತಕ್ಕಂಥದ್ದಾಗ್ಲಿ ಇದನ್ನು ಮಾಡ್ತಕ್ಕಾಗಲ್ಲ. ಇವತ್ತು ಕಾಸ್ಟ್ ಆಫ್ ಕಲ್ಟಿವೇಶನ್ ಇಸ್ ಟೂ ಮಚ್, ತುಂಬಾ ಜಾಸ್ತಿ ಆಗಿರೋದ್ರಿಂದ ರೈತಾಪಿ ವರ್ಗದವರು ಕೂಲಿ ಕಾರ್ಮಿಕರಿಗೆ ದುಡ್ಡು ಕೊಡಕ್ಕೆ ಆಗದೇ ಇರ್ತಕ್ಕಂಥದ್ದು ನೋಡಿದಾಗ ಈಗ ಬೆಂಬಲ ಬೆಲೆಯನ್ನು ಕೂಡ ಅಡಿಕೆಗೆ ಕೊಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು. ಇವತ್ತು ಲೇಬರ್ ಚಾರ್ಜು ಒಂದು ದಿನಕ್ಕೆ 1,000 ರೂಪಾಯಿನಿಂದ ಆಗ್ತಕ್ಕಂಥದ್ದು ನಾವು ನೋಡಿದೀವಿ. ಬೆಳೆನ ಬೆಳೀತಕ್ಕಂಥವ್ರಿಗೆ ಕಷ್ಟ ಆಗಿದೆ. ಅದರಲ್ಲೂ ಕೂಡ ಬ್ಯಾನ್ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.